ಹಾಯ್ ಸ್ನೇಹಿತರೆ, ಜ್ಞಾನದೇಗುಲ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡ ಮತ್ತು ವಿದ್ಯಾರ್ಥಿ ಕನಸಿನೊಂದಿಗೆ ಇವತ್ತು ನನಗೆ ಬಂದಂತಹ ಕಮೆಂಟ್ಸ್ ಗಳನ್ನ ಇಟ್ಕೊಂಡು ನಿಮ್ ಜೊತೆ ಹೇಗೆ ಓದಬೇಕು ಎಂಬ ವಿಚಾರವನ್ನ ಮಾತಾಡ್ತಾ ಬರ್ತೀನಿ. ಇತ್ತೀಚಿನ ದಿನಮಾನಗಳಲ್ಲಿ ನನ್ನ ಇನ್ಸ್ಟಾ ಪೇಜ್ ಗಳಲ್ಲಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಕೊರತೆಗಳನ್ನ, ತಮ್ಮ ಆಸೆಗಳನ್ನ, ತಮ್ಮ ಕನಸುಗಳನ್ನ ನನ್ನೊಂದಿಗೆ ಹಂಚಿಕೊಂಡಾಗ, ಸರ್ ನನಗೆ ಇಂತಹ ಪ್ರಾಬ್ಲಮ್ಗಳಿದಾವೆ, ನಾನು ಏನು ಮಾಡಬೇಕು ಅಂತ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಅವರು ಕೇಳಿರುವಂತಹ ಪ್ರಶ್ನೆ ಹೀಗಿದ್ದಾವೆ. ಕೆಲವೊಂದು ವಿದ್ಯಾರ್ಥಿ, ಸರ್ ನನಗೆ ಓದಕ್ಕೆ ಮನಸ್ಸೇ ಬರಲ್ಲ, ಪುಸ್ತಕ ನೋಡಿದ್ರೆ ಬೇಸರ ಆಗುತ್ತೆ, ನನಗೆ ಬೇಸರ ಅನಿಸುತ್ತೆ, ನಾನು ಏನ್ ಮಾಡ್ಬೇಕು ಅಂತ ಒಂದು ವಿದ್ಯಾರ್ಥಿ ಕಮೆಂಟ್ ಹಾಕಿದ್ರೆ, ಇನ್ನೊಬ್ರು, ಸರ್ ನಾವು ಓದುವಾಗ ನಿದ್ರೆ ಬರುತ್ತೆ, ನಾನು ಹೇಗೆ ಅದನ್ನ ತಿಳಿದುಕೊಳ್ಬೇಕು? ಇನ್ನೊಬ್ರು, ಸರ್ ಎಷ್ಟೇ ಓದಿದರೂ ನೆನಪೇ ಉಳಿಯುತ್ತಿಲ್ಲ, ನಾನು ಏನ್ ಮಾಡ್ಬೇಕು? ಸರ್ ನನ್ನ ಜೀವನದಲ್ಲಿ ಸರ್ಕಾರಿ ಹುದ್ದೆ ಸಿಗುತ್ತೋ ಇಲ್ವೋ ಎಂಬ ಭಯ ನನಗೆ ಕಾಡ್ತಿದೆ ಎಂಬ ತಮ್ಮ ಮನದಾಳದ ಮಾತನ್ನ ನನ್ನ ಜೊತೆ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಡೆಯಿಂದ ಒಂದಿಷ್ಟು ಪರಿಹಾರಗಳನ್ನು ಕೊಡ್ತೀನಿ. ಅದರೊಂದಿಗೆ ಓದುವ ಸಂದರ್ಭದಲ್ಲಿ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಮತ್ತು ಹೇಗೆ ಓದಬೇಕು, ಯಾವುದನ್ನು ಓದಬಾರದು, ಯಾವುದನ್ನು ಓದಬೇಕು ಅಂತ ನನಗೆ ಅನಿಸಿದಂತ ನಾನೊಂದಿಷ್ಟು ವಿಷಯಗಳನ್ನ ನನಗೆ ಕಲಿಸಿದ ಗುರುಗಳ ಒಂದು ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಇಲ್ಲಿ ಫಸ್ಟ್, ಓದಕ್ಕೆ ಮನಸ್ಸು ಬರಲ್ಲ, ಪುಸ್ತಕ ನೋಡಿದರೆ ಬೇಸರ ಆಗುತ್ತೆ ಅಂತಂದ್ರೆ ನೆನಪಿಡ್ತೀನಿ, ಸಾಧನೆ ಎನ್ನುವುದು ಸಾಧಕನೇ ಸೊತ್ತೆ ಹೊರತು ಅದು ಸೋಮಾರಿಯ ಸೊತ್ತಲ್ಲ. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಓದಕ್ಕೆ ಮನಸ್ಸೇ ಬರಲ್ಲ, ಪುಸ್ತಕ ನೋಡಿದರೆ ಬೇಸರವಾಗುತ್ತೆ. ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದಿಲ್ಲ ನಾಳೆ ಫಲ ಕೊಡುತ್ತೆ. ಸರ್ ಹಾಗಾದ್ರೆ ಓದಕ್ಕೆ ಮನಸ್ಸೇ ಬರಲ್ಲ, ಪುಸ್ತಕ ನೋಡಿದ್ರೆ ಬೇಸರ ಅನಿಸ್ತಿರಲಿ, ಮತ್ತೆ ಓದಕ್ಕೆ ಮನಸ್ಸಂತಿಲ್ಲ, ನೀವ್ ಎದೆಗೆ ಅಕ್ಷರ ಹೆಂಗ್ ಬಿಡ್ತಾವಂದ್ರೆ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇದು ಮೊಬೈಲ್ ಅದ. ಈ ಮೊಬೈಲ್ ಅನ್ನ ನಿಮ್ಮ ಕೈಯ ಕೊಟ್ಟಿಗೆಸಿ ಈ ಮೊಬೈಲ್ ಅನ್ನ ತೆಗೆದುಕೊಂಡು ಇದರಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿರೋ, ಫೇಸ್ಬುಕ್ ಓಪನ್ ಮಾಡ್ತಿರೋ, ವಾಟ್ಸಪ್ ಓಪನ್ ಮಾಡ್ತಿರೋ ಗೊತ್ತಿಲ್ಲ. ಇದನ್ನ ಇಟ್ಕೊಂಡು ನೀವು ಇದನ್ನ ನೈಟ್ 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ತನ ಹಿಂಗೆ ಓಪನ್ ಮಾಡ್ಕೊಂಡೆ ಕಾಲವನ್ನ ನೀವೇನ್ ಮಾಡ್ತೀರಿ, ಕಳಿತೀರಿ. ಯಾಕ ಮತ್ತು ನಿಮಗ ಅವಾಗ ಮನಸ್ಸು ಬರುತ್ತೆ? ನನ್ನ ಪ್ರಶ್ನೆ. ಇಡೀ ಮಧ್ಯರಾತ್ರಿ 2 ಗಂಟೆ ಆದರೂ ಮೊಬೈಲ್ ಅನ್ನ ನೀವು ಯೂಸ್ ಮಾಡುವಾಗ ನಿಮಗೆ ನಿದ್ದೆ ಬರಲ್ಲ, ನಿಮಗೆ ಬೇಸರ ಅನ್ಸಲ್ಲ ಅಂತಂದ್ರೆ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡಬೇಕು. ನೀವು ಮೊಬೈಲ್ ಹೆಂಗ್ ಇಷ್ಟಪಟ್ಟು ನೋಡ್ತೀರೋ ಅದೇ ರೀತಿ ಪುಸ್ತಕವನ್ನ ಇಷ್ಟಪಟ್ಟು ನೋಡ್ರಿ. ಏನ್ ಮಾಡ್ರಿ? ಪುಸ್ತಕವನ್ನ ಇಷ್ಟಪಟ್ಟು ಓದ್ರಿ. ಇಷ್ಟಪಟ್ಟು ಓದಿದ್ದು ನೆನಪಿರ್ತದೆ, ಕಷ್ಟಪಟ್ಟು ಓದಿದ್ದು ನೆನಪಿರಲ್ಲ. ಹಾಗಾಗಿ ಓದಕ್ಕೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ ದ ಮ್ಯಾಟರ್ ಇಷ್ಟೇ, ಓದುವ ಸಂದರ್ಭದಲ್ಲಿ ಕೆಟ್ಟ ಘಟನೆಗಳನ್ನ ನೆನೆಸ್ಕೋತೀರಿ, ಓದುವ ಸಂದರ್ಭದಲ್ಲಿ ಮುಂದಿನ ಭಯ ಯೋಚನೆ ಮಾಡ್ತೀರಿ, ಓದುವ ಸಂದರ್ಭದಲ್ಲಿ ಬಹಳಷ್ಟು ಆಲಸ್ಯತನದಿಂದ ಅಧ್ಯಯನವನ್ನ ಮಾಡ್ತೀರಿ. ಹಾಗಾಗಿ ಓದುವ ಸಮಯದಲ್ಲಿ ಒಂದು ಕಡೆ ಕೂತ್ಕೊಂಡು ಶಿಸ್ತಿನಿಂದ ಪುಸ್ತಕವನ್ನ ಇಟ್ಕೊಂಡು ಅದರ ಮೇಲೆ ಆಸಕ್ತಿಯಿಂದ ಓದ್ರಿ. ಯಾವತ್ತು ಕೂಡ ಕಂಠಪಾಠ ಮಾಡಬೇಡ್ರಿ. ಈ ಕಂಠಪಾಠ ಏನಾಗುತ್ತೆ ಅಂದ್ರೆ ಇದು ಪದ್ಯಗಳಿಗೆ ಸೀಮಿತವಾದದ್ದು, ನಮ್ಮ ಪ್ರೈಮರಿ ಹೈಸ್ಕೂಲ್ಗಳಲ್ಲಿ ಸೀಮಿತ. ಇವತ್ತು ಯಾವುದೇ ವಿಚಾರವನ್ನ ಅಧ್ಯಯನ ಮಾಡಕತ್ತೀರಿ ಅಂದ್ರೆ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಇವತ್ತು ಸಿನಿಮಾ ನೋಡಕ್ ಹೋಗಿದ್ರಪ್ಪ ಅಂತಾರೆ, ಬಾಹುಬಲಿ ನೋಡಕ್ ಹೋದ ತಕ್ಷಣ ಆ ಬಾಹುಬಲಿಯ ದೃಶ್ಯಗಳು ಇಂದಿಗೂ ನಿನಗೆ ನೆನಪದವ. ಯಾಕಂದ್ರೆ ಅವತ್ತು ನೀನು ಸಿನಿಮಾ ನೋಡುವಾಗ ಸಂಪೂರ್ಣವಾಗಿ ಅದರಲ್ಲಿ ವಿಲೀನವನ್ನ ಆಗಿದ್ಯಾ. ಅದೇ ರೀತಿ ಯಾರಿಗೂ ಓದಕ್ ಮನಸ್ಸು ಬರಲ್ಲ, ಪುಸ್ತಕ ನೋಡಿದ್ರೆ ಬೇಸರ ಆಗತ್ತಂದ್ರೆ ನೀನು ಫಸ್ಟ್ ಅನ್ಕೊಂಡಿದಿ ಪುಸ್ತಕನೇ, ನೀನ್ ಅದ್ರ ಬಗ್ಗೆ ನಿನಗೆ ನೆಗೆಟಿವ್ ಇದೆ, ಎಷ್ಟೊಂದ್ರು ನೆನಪಿರಲ್ಲ, ಒಂದು ಕಾನ್ಸೆಪ್ಟ್ ನಿನ್ ತಲೆಯಾಗ ತುಂಬಿದೆ. ಹಾಗಾಗಿ ಏನಾಗ್ತದ, ನೆಗೆಟಿವ್ ಯೋಚನೆ ಹೊಂಟದ. ಇನ್ನ 2ನೇ ಪಾಯಿಂಟ್ ಉತ್ತರ ಸಿಕ್ಕಿದ್ರೆ ಓದುವಾಗ ನಿದ್ರೆ ಬರುತ್ತೆ. ನನ್ನ ಪ್ರಶ್ನೆ, ಫೋನ್ ಯೂಸ್ ಮಾಡಕ್ ಯಾಕೆ ನಿದ್ರೆ ಬರಲ್ಲ? ಫೋನ್ ಯೂಸ್ ಮಾಡಾಗ ಯಾಕೆ ನಿದ್ರೆ ಬರಲ್ಲ? ಈ ಫೋನ್ ಅದಲ್ಲ, ಯೂಸ್ ಕೊಟ್ರೆ ಬೆಳಗನೆ ಯೂಸ್ ಮಾಡ್ತೀರಿ, ಅವಾಗ ಯಾಕೆ ನಿಮಗೆ ನಿದ್ರೆ ಬರಲ್ಲ? ಓದುವಾಗ ಯಾಕೆ ನಿದ್ರೆ ಬರ್ತಂದ್ರೆ ನೀವು ಓದುವಾಗ ಆಸಕ್ತಿ ಇರಲ್ಲ. ಏನಿರಲ್ಲ? ಆಸಕ್ತಿ ಇರಲ್ಲ. ಅದನ್ನ ನೆನ್ಪಿಟ್ಕೊಳ್ರಿ. ನೀವು ಆಸಕ್ತಿಯಿಂದ ಓದ್ರಿ ಎನ್ನುವಂತ ವಿಚಾರವನ್ನ ನಿಮ್ಗೆ ಗೊತ್ತಾಗಬೇಕು. ಇನ್ನ ಬಹಳಷ್ಟು ಮಂದಿ ಎಷ್ಟೇ ಓದಿದರೂ ನೆನಪೇ ಉಳಿಯುತ್ತಿಲ್ಲ. ಇದು ಕಾನ್ಸೆಪ್ಟ್. ಓಕೆ, ಬಹಳ ಮಂದಿ ಒಂದು ಪ್ರಾಬ್ಲಮ್ ಇದೆ. ಎಷ್ಟೇ ಓದಿದರೂ ನೆನಪೇ ಉಳಿಯುತ್ತಿಲ್ಲ ಅಂದ್ರೆ ಓದುವ ಸಮಯದಲ್ಲಿ ನಿಮ್ಮ ಗಮನ ಪುಸ್ತಕದ ಮೇಲೆ ಇರಬೇಕು. 100% ನೆನಪು ಉಳಿಯುತ್ತೆ. ನೀವು ಓದುವ ಸಮಯದಲ್ಲಿ ಹಳೆಯ ನಿಮ್ಮ ಕೆಟ್ಟ ದಿನಗಳ ಬಗ್ಗೆನೋ ಅಥವಾ ಮುಂದೆ ನನಗೆ ಸರ್ಕಾರಿ ನೌಕರಿ ಸಿಗುತ್ತೋ ಇಲ್ಲವೋ
ಅಥವಾ ನಾವ್ ಯಾರೊಂದಿಗೋ ಮಾತನಾಡಿದ ವಿಷಯವನ್ನೋ ಅಥವಾ ಯಾರೊಂದಿಗೆ ಜಗಳ ಮಾಡಿದ ಚರ್ಚೆ ವಿಷಯಗಳನ್ನ ಓದುವ ಸಮಯದಲ್ಲಿ ನೆನಪಿಸಿಕೊಂಡರೆ ಓದಿದ್ದು ಹೇಗೆ ನೆನಪುಳಿಯಲು ಸಾಧ್ಯ? ಇದು ನನ್ನ ಪ್ರಶ್ನೆ. ನೀವ್ ಯಾವಾಗ ಓದಾ ಕೂಡ್ತೀರಿ ಆ ಒಂದು ಸಂದರ್ಭದಲ್ಲಿ, ಆಮೇಲೆ ಓದುವುದು ಹೇಗಿರ್ಬೇಕು ಅಂದ್ರೆ ಸುಮ್ನೆ ಮನಸ್ಸು ಬಂದಂಗೆಲ್ಲ ಓದಬಾರ್ದು. ಇನ್ನು ಅಡ್ಡ ಬಿದ್ದನೋ ಅಥವಾ ಮಲಗಿಕೊಂಡನೋ ಒಂದ್ ನಿಖರವಾದ ಸ್ಥಳವನ್ನ ಮಾಡಬೇಕು. ಅದಕ್ಕೆ ಅಲ್ಲೇ ಕುಂತದನ್ನ ಅಧ್ಯಯನ ಮಾಡಬೇಕು. ಹಾಗಾಗಿ ಎಷ್ಟೇ ಓದಿದ್ರು ನೆನಪು ಉಳಿತಿಲ್ಲ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಬರ್ತೀರಿ. ಯಾಕೆ ನೆನಪು ಉಳಿತಿಲ್ಲ ಅನ್ನೋದಕ್ಕೆ ನೀವೇ ಒಂದು ಪ್ರಶ್ನೆ ಮಾಡ್ಕೊಡ್ರಿ. ಕಾರಣ ಇಷ್ಟೇ, ನಿಮಗೆ ಯಾರೋ ನಿಮ್ಮ ಹೈಸ್ಕೂಲ್ ಫ್ರೆಂಡ್ ಇವತ್ತಿಗೂ ನೆನಪದಾನ, ಯಾರೋ ನಿಮ್ಮ ಹಳೆಯ ಪ್ರೇಯಸಿ ಇವತ್ತಿಗೂ ನೆನಪದಾಳ, ನಿಮ್ಮ ಊರಿನ ಯಾವ ಒಬ್ಬ ಯುವಕ 10 ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಸಿಕ್ಕರು ಆತ ಇವತ್ತಿಗೂ ನೆನಪಿರ್ತಾನ. ಮತ್ ಇದು ಹೆಂಗೆ ಓದಿದ್ದನ್ನ ನೆನಪಿರಲ್ಲ ಅಂದ್ರೆ ಒಂದು ವಿಷಯವನ್ನ ಪದೇ ಪದೇ ನೀವು ಅಧ್ಯಯನ ಮಾಡಲ್ಲ. ಹಾಗಾಗಿ ಓದಿದ್ದು ನಿಮಗೇನಪ್ಪಾ ಅಂದ್ರ ನೆನಪುಳಿಯಲ್ಲ ಸ್ನೇಹಿತರೆ. ಇನ್ನು ಸರ್ಕಾರಿ ಹುದ್ದೆ ಸಿಗುತ್ತೋ ಇಲ್ಲವೋ ಭಯ, ಇದ್ರ ಬಗ್ಗೆ ಮೊದಲು ಭಯ ಬಿಟ್ಬಿಡ್ರಿ. ನಿಮ್ಮ ಪ್ರಯತ್ನ ಏನಪ್ಪಾ ಅಂದ್ರ ನಿಮ್ಮ ಪ್ರಯತ್ನದ ಮೇಲೆ ತುಂಬಾ ಏನಪ್ಪಾ ಅಂದ್ರ ಒಂದು ನಿಮಗೆ ದೃಢ ಸಂಕಲ್ಪ ಮಾಡಿ ಅಧ್ಯಯನವನ್ನ ಮಾಡ್ರಿ, ಗ್ಯಾರಂಟಿ ನಿಮಗೆ ಸಿಗುತ್ತೆ. ಇದಕ್ಕೆ ನಾವು ಪರಿಹಾರಗಳನ್ನ ನಾವು ಕೊಟ್ಟಿವಿ. ಸರ್, ಹಾಗಾದ್ರೆ ಸರ್ಕಾರಿ ಹುದ್ದೆ ನಿಮ್ಮ ಕನಸಾಗಿದ್ರೆ ಹಠವನ್ನ ಹಿಡಿದಿರಿ, ಮನಸ್ಸನ್ನ ಕದಡಿಸದೆ ಒಂದು ಇಟ್ಕೊಡಿ, ನಾನು ತುಂಬಾ ನೆನಪಿನ ಶಕ್ತಿ ಹೊಂದಿದ್ದೇನೆ, ನಾನು ಬೆಸ್ಟ್ ಅಧ್ಯಯನವನ್ನ ಮಾಡ್ತೇನೆ ಅಂತ ಅನ್ಕೊಂಡು ನೀವು ಒಂದಿಷ್ಟು ಪುಸ್ತಕಗಳನ್ನ ನೀವೇನ್ ಮಾಡ್ಬೇಕು, ಅಧ್ಯಯನವನ್ನ ಮಾಡ್ಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಾರ್ಕೆಟ್ ಅಂತ ಹೋದ್ರೆ ಹಲವಾರು ಪುಸ್ತಕಗಳು ಹಲವಾರು ಸಬ್ಜೆಕ್ಟ್ಗಳಿಗೆ ಅದಾವೆ. ಬಟ್ ನನ್ನ ಕಡೆಯಿಂದ ಒಂದು ಸಜೆಷನ್ ಐತಿ. ನಾನು PC, PSI, FDA, SDA, ಗ್ರೂಪ್ C, BA ಗೆ ಸಂಬಂಧಪಟ್ಟಂತೆ ನಾನೊಂದಿಷ್ಟು ಪುಸ್ತಕಗಳನ್ನ ಅಧ್ಯಯನ ಮಾಡ್ಬೇಕಲ್ಲತ್ತೀನಿ. ಅಂದ್ರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ರಂಗನಾಥ್ ಸರ್ ಬರೆದಿರುವಂತಹ ಖಗೋಳಶಾಸ್ತ್ರ ಅದ್ಭುತವಾದಂತಹ ಪುಸ್ತಕವನ್ನ ಇದೆ. ಅದೇ ರೀತಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಲೆಕ್ಚರ್ಸ್ ಗಳಿದ್ದಾರೆ. ಬಟ್ ಶಾರ್ಟ್ ಕಟ್ ಆಗಿ ದ ಬೆಸ್ಟ್ ಪುಸ್ತಕ ಅಂತ ಬಂದಾಗ ಮಂಜುನಾಥ್ ಸರ್ ಬರೆದಂತಹ ಸ್ಪರ್ಧಾ ಇತಿಹಾಸ ಇದೆ. ಅದರೊಂದಿಗೆ K ಸದಾಶಿವ ಬರೆದಂತಹ ಭಾರತ ಇತಿಹಾಸ ಇದೆ. HRK ಬರೆದಂತಹ ಭಾರತದ ಇತಿಹಾಸವನ್ನ ಪುಸ್ತಕವನ್ನ ಇಲ್ಲಿ ನೋಡ್ತೀವಿ. ಇದ್ರಲ್ಲಿ ಮೂರರಲ್ಲಿ ಯಾವ್ದನ್ನು ಚೂಸ್ ಮಾಡ್ಕೊಳ್ರಿ. ಇನ್ನು ಭಾರತ ಸಂವಿಧಾನ ಅಂತ ಬಂದ್ರೆ ನಾವ್ ಇಂಗ್ಲಿಷ್ ವರ್ಷನ್ ಬೇಕು ಅಂದ್ರೆ ನಮ್ಗೆ ಲಕ್ಷ್ಮೀಕಾಂತ್ ಪುಸ್ತಕ ಇದೆ. ಇನ್ನು ಕನ್ನಡ ವರ್ಷನ್ ಬೇಕು ಅಂದ್ರೆ ನಮ್ಗೆ ಗಂಗಾಧರಯ್ಯ ಸರ್ ಪುಸ್ತಕ ಏನಪ್ಪಾ ಅಂದ್ರೆ ನಾವು PS ಗಂಗಾಧರಯ್ಯ ಸರ್ ಅವರ ಒಂದು ಭಾರತ ಸಂವಿಧಾನ ಇದೆ. ಇನ್ನು ಎಕನಾಮಿಕ್ಸ್ ಅಂತ ಬಂದ್ರೆ ಗರಣಿ ಕೃಷ್ಣಮೂರ್ತಿ ಸರ್ ಬರೆದಂತಹ ಅರ್ಥ ವ್ಯವಸ್ಥೆಯನ್ನು ನೋಡ್ತಾ ಬರ್ತೀವಿ. ಇನ್ನ ರಾಘವೇಂದ್ರ ಸಿಡಿಲ್ಘಟ್ಟ ಬರೆದಂತಹ ಭಾರತದ ಆರ್ಥಿಕತೆ ಪುಸ್ತಕವನ್ನ ಕೂಡ ನೋಡ್ತಾ ಬರ್ತೀವಿ. ದ ಬೆಸ್ಟ್ ಒಂದು ನೀವು ಆಯ್ಕೆ ಮಾಡ್ಕೊಡ್ರಿ. ಯಾವ್ದಾದ್ರು ಒಂದು ಪುಸ್ತಕ ತೊಗೊಳ್ರಿ, ಬಟ್ ಅದನ್ನ 10 ಸರಿ ಓದ್ರಿ. 10 ಪುಸ್ತಕಗಳನ್ನ ಯಾವತ್ತು ಕೊಂಡುಕೊಳ್ಬೇಡಿ. ಇನ್ನು ಸೈನ್ಸ್ ಅಂತ ಬಂದ್ರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಸೈನ್ಸ್ ಪುಸ್ತಕಗಳದಾವ. ಒಂದಿಷ್ಟು DSRT ಪುಸ್ತಕಗಳನ್ನ ಎತ್ಕೊಂಡು ನೀವು ಅಲ್ಲಿ ಅಧ್ಯಯನ ಮಾಡ್ರಿ. ಅದರೊಂದಿಗೆ ಮಾರ್ಕೆಟ್ ಅಲ್ಲಿ ತುಂಬಾ ಹೆಸರುವಾಸಿ ಪುಸ್ತಕಗಳು 4G ರವಿ ಸರ್ ಬರೆದಂತಹ 4G ಸೈನ್ಸ್ ಅಂತಿದೆ. ಇನ್ನು ಸಮಗ್ರ ವಿಜ್ಞಾನ ಎಂಬ ಏನಪ್ಪಾ ಅಂತಂದ್ರ ಬಹಳಷ್ಟು ವಿಜ್ಞಾನದ ಪುಸ್ತಕಗಳನ್ನ KM ಸುರೇಶ್ ಸರ್ ಬರೆದಂತಹ ಸಾಮಾನ್ಯ ವಿಜ್ಞಾನ ಪುಸ್ತಕವಿದೆ. ಅಷ್ಟೇ ಅಲ್ಲದೆ ಮೆಂಟಲ್ ಅಬಿಲಿಟಿ ಬಂದ್ರೆ ಬಹಳಷ್ಟು ಅಗರ್ವಾಲ್ ಪುಸ್ತಕ ಮೆಂಟಲ್ ಅಬಿಲಿಟಿ ತುಂಬಾ ದೊಡ್ಡ ಮಟ್ಟದ ವಿಷಯ ವಸ್ತುವನ್ನ ನಿಮ್ಗೆ ಕೊಡ್ತದೆ. ಇನ್ನ ಬಹಳಷ್ಟು ಇನ್ನು ಎಕನಾಮಿಕ್ಸ್ ಆಯ್ತು, ಪೊಲಿಟಿ ಆಯ್ತು, ಜಿಯೋಗ್ರಫಿ ಆಯ್ತು, ಸೈನ್ಸ್ ಆಯ್ತು, ಸೈನ್ಸ್ ಅಂಡ್ ಟೆಕ್ ಅಂತ ಬಂದ್ರೆ ಭೈರಪ್ಪ ಸರ್ ಬರೆದಿದ್ದಾರೆ. ಈ ರೀತಿ ಪುಸ್ತಕಗಳನ್ನ ಒಂದು ಹಂತವನ್ನ ನೀವು ಮಾಡ್ಕೊಂಡು ಅಧ್ಯಯನವನ್ನ ಮಾಡ್ರಿ, ಬೇಗ ಕ್ಲಿಕ್ ಆಗ್ತೀರಿ. ಅದರೊಂದಿಗೆ ಈ ಪುಸ್ತಕದಿಂದ ನಿಮಗೆ ಒಂದು 60 ಮಾರ್ಕ್ಸ್ ಸಿಕ್ಕರೆ ಇನ್ನು 40 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ಪಾಸ್ ಆಗೋದು ಸಿಗದೆ ಪ್ರಜಾವಾಣಿ ಪೇಪರ್ ಇಂದ. ನೆನಪಿಟ್ಟುಕೊಡ್ರಿ, ನೀವು ಕರೆಂಟ್ ಇವೆಂಟ್ಸ್ ಅನ್ನ ಯಾವುದೋ ಮ್ಯಾಗಝಿನ್ ಓದುವ ಬದಲು ಒಂದು ಪೇಪರ್ ಅನ್ನ ಎವ್ರಿ ಡೇ ತಗೊಳ್ರಿ. ಅದರಲ್ಲಿ ಪ್ರಜಾವಾಣಿ ಪೇಪರ್ ಹೌ ಟು ರೀಡ್ ಅಂತ ಒಂದು ವಿಡಿಯೋ ಮಾಡ್ತೀನಿ. ಆ ಪೇಪರ್ ಹೇಗ್ ಓದ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ. ಆ ಪ್ರಜಾವಾಣಿ ಪೇಪರ್ ಅನ್ನ ಎವ್ರಿ ಡೇ ಓದ್ತಾ ಹೋದ್ರೆ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ. ಅವಾಗ ಮ್ಯಾಗಝಿನ್ ತಗೊಂಡಾಗ ಸಟ್ಟೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅನ್ನುವಂತ ವಿಚಾರ. ಅದರಿಂದ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದಾವೆ, ಸಾಕಷ್ಟು ಟೆಲಿಗ್ರಾಮ್ ಚಾನಲ್ಗಳಿದಾವೆ. ಅದರಲ್ಲಿ ಮಾಹಿತಿಯನ್ನು ಹುಡುಕ್ರಿ. ಅದಾಗಂತ ನೀವು ಯೂಟ್ಯೂಬ್ ಅಲ್ಲಿ ಟೆಲಿಗ್ರಾಮ್ ಅಲ್ಲೇ ಕಾಲ ಕಳಿಬೇಡ್ರಿ. ಯಾಕಂದ್ರೆ ಇಲ್ಲಿಯ ಗಂಟ ಯಾವೊಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಿಲ್ಲ ನಾನು ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ನಿಂದ ಪಾಸ್ ಆಗೀನಿ ಅಂತ. ಇಲ್ಲಿ ಗಂಟ ಹೇಳಿಕೆ ಕೊಟ್ಟಿದ್ದು ಇಂತಹ ಪುಸ್ತಕವನ್ನ ಓದಿ ನಾನು ಪಾಸ್ ಆಗಿದ್ದೀನಿ ಅಂತ. ಅದಕ್ಕೆ ಪುಸ್ತಕವನ್ನ ಹಿಡಿದುಕೊಂಡು ಹೊರಟವನು ಸೋತ ಇತಿಹಾಸವೇ ಇಲ್ಲ, ಖಡ್ಗವನ್ನ ಹಿಡಿದುಕೊಂಡು ಹೋದವನು ಸೋತ ಇತಿಹಾಸ ಇದೆ. ಹಾಗಾಗಿ ನಿಮ್ಮ ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸಿ. ಪಂಚೇಂದ್ರಿಯಗಳಂತಾರೆ ಕಣ್ಣು, ಕಿವಿ, ಮೂಗು, ಇವುಗಳು ಹೇಳಿದಕ್ಕೆ ತಾಳಕ್ಕೆ ತಕ್ಕಂತೆ ಕೊಡ್ರೆ ಏನಪ್ಪಾ ಅಂದ್ರೆ ತಾಳ್ಮೆಯನ್ನ ಅಥವಾ ನಿಮ್ಮ ಜೀವನವನ್ನ
ಕಳ್ಕೊತೀರಿ ಸ್ನೇಹಿತರೆ. ಬಹಳಷ್ಟು ವಿಷಯನ ಹೇಳಿದೀನಿ, ಮತ್ತೊಮ್ಮೆ ಇವುಗಳನ್ನ ನೆನಪಿಟ್ಕೊಡ್ರಿ. ಓದಕ್ಕೆ ಮನ್ಸು ಬರಲ್ಲ, ಪುಸ್ತಕ ನೋಡಿದ್ರೆ ಬೇಸರ ಅನ್ಸುತ್ತೆ, ಓದುವಾಗ ನಿದ್ರೆ ಬರುತ್ತೆ, ಎಷ್ಟೇ ಓದಿದ್ರು ನೆನಪಿಲ್ ಉಳಿತಿಲ್ಲ, ಸರ್ಕಾರಿ ಹುದ್ದೆ ಸಿಗುತ್ತೋ ಇಲ್ವೋ ಬಹಳಷ್ಟು ಭಯ ಇದೆ. ತಲೆ ಕೆಡಿಸ್ಕೋಬೇಡ್ರಿ. ನಿಮಗೆ ಎಲ್ಲೆಲ್ಲಿ ಅನುಮಾನ ಆಗ್ಯದೋ, ಎಲ್ಲೆಲ್ಲ ಅವಮಾನ ಆಗ್ಯದೋ ಅಲ್ಲೇ ಸನ್ಮಾನ ಆಗ್ಬೇಕಂದ್ರೆ ಇವೆಲ್ಲ ನಿಮ್ ಕಣ್ಣಿಗೆ ಬೀಳಬಾರದು. ಯಾಕಂದ್ರೆ ನಿಮ್ಮನ್ನ ಬಹಳಷ್ಟು ಜನ ಅಪಹಾಸ್ಯವನ್ನ ಮಾಡ್ಯಾರ. ಅಂತವ್ರ ಎದುರಿಗೆ ನೀವು IAS ಆಗಿ ತೋರಿಸಬೇಕು. ಬಹಳಷ್ಟು ಜನ ನಿಮ್ಮನ್ನ ಕೀಳಾಗಿ ಕಂಡಾರ, ಅಂತವ್ರ ಎದುರಿಗೆ ನೀವು KS ಆಗಿ ಮರಿಬೇಕು. ಬಹಳಷ್ಟು ಜನ ನಿಮ್ಮನ್ನ ಪೋಲಿಗಳಾಗಿ ನೋಡಿದಾರ, ಆ ಪೋಲಿಗಳಾಗಿ ಯಾರ್ಯಾರು ನಿಮ್ಮನ್ನ ಟೀಕೆ ಮಾಡ್ಯಾರ ಅವರೇ ನಿಮ್ಮನ್ನ ಪೊಲೀಸರಂತಿಗೆ ಭಯ ಬೀಳಬೇಕು. ಮುಂದೆ ನಿಮ್ಮನ್ನ ಓದಕ್ಕ ಯಾರ್ಯಾರು ಲಾಯಕ್ಕಿಲ್ಲ ಅಂದಾರ ಅವ್ರ ಎದುರಿಗೆ ಲಾಯರ್ ಆಗಬೇಕು. ಯಾರು ನಿಮ್ಮನ್ನ ಗುರ್ರ ಎಂದಾರ ಅವನಿಗೆ ನೀವು ಗುರ್ರ ಆಗಬೇಕು. ಯಾಕಂದ್ರೆ ಈ ಬದುಕು ಒಂದೇ ಸರಿ ಸಿಕ್ಕಿದ್ದು, ನಾವು ಸಾಯುವ ಮುನ್ನ ಏನಾದರೂ ಸಾಧಿಸಬೇಕು. ಇವತ್ತೇನು ನಾವು ನೀಲಿ ಪೆನ್ ಅನ್ನ ಹಿಡಿದಿವಿ, ಮುಂದೊಂದು ದಿನ ಇದನ್ನ ಗ್ರೀನ್ ಪೆನ್ ಹಿಡಿಯುವ ಕೈ ಆಗಬೇಕು. ಯಾರು ನಮ್ಮನ್ನ ನೋಡಿ ಗುರ್ರ ಎಂದಾರ ಅವರೇ ನಮ್ಮನ್ನ ಗುರು ಎನ್ನಬೇಕು. ಯಾರು ನಮ್ಮನ್ನ ನಿಂದಿಸಿದಾರ, ಯಾರು ನಮ್ಮನ್ನ ನೋಯಿಸಿದಾರ ಅವರೇ ಒಂದು ದಿವಸ ನಮ್ಮನ್ನ ಬಂದು ಕಾಯುವ ಹಾಗೆ ನಮ್ಮ ಜೀವನ ಆಗಬೇಕು ಸ್ನೇಹಿತರೆ. ದುಡ್ಡೇ ದೊಡ್ಡಪ್ಪ ಎಂದವರಿಗೆ ಅಕ್ಷರ ಅವರೆಪ್ಪ ಎಂದು ತೋರಿಸಬೇಕು. ಯಾರು ನಮ್ಮನ್ನ ನಡುದಾರಲ್ಲಿ ತಿರಸ್ಕರಿಸಿ ಬಿಟ್ಟು ಹೋಗ್ಯಾರ, ಯಾರನ್ನ ಮಧ್ಯದಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಯಾರ ಅವರೇ ನಮ್ಮನ್ನು ಏನಪ್ಪಾ ಅಂದ್ರ ನಮಸ್ಕರಿಸಬೇಕು. ಯಾಕಂದ್ರೆ ನಮ್ಮ ಸಾಧನೆ ಆ ಹಂತಕ್ಕೆ ಹೋಗಬೇಕು. ಎಲ್ಲಿ ನಮಗೆ ತುಳಿತಕ್ಕೆ ಒಳಗಾಗಿದ್ದೀವಿ, ಎಲ್ಲಿ ನಮ್ಮ ಯಾವ ಕ್ಷೇತ್ರದಿಂದ ನಮ್ಮನ್ನು ಗೆಟ್ಔಟ್ ಅಂತ ಹೊರಗಡೆ ಹಾಕ್ಯಾರ ಅದೇ ಕ್ಷೇತ್ರ ನಮ್ಮ ಒಂದು ಆರಡಿ ಕಟ್ಔಟ್ ಹಾಕಿ ಒಳಗಡೆ ಕರ್ಕೊಂಡು ಬರಬೇಕು. ಆ ಹಂತಕ್ಕೆ ನಮ್ಮ ಓದು ನಿಲ್ಲಬಾರದು. ಯಾಕಂದ್ರೆ ನಮ್ಮನ್ನ ಯಾರು ದೊಡ್ಡ ಎಂದಾರ ಅವನೇ ದೊಡ್ಡ ವ್ಯಕ್ತಿ ಅಂತ ಅವನ ಬಾಯಲ್ಲಿ ಹೇಳಿಸ್ಬೇಕು. ಯಾವ ನಮ್ಗೆ ಚುಟ್ಕಿ ಹೊಡೆದು ಮಾತಾಡೋಣ ಅವನ ಕೈಯಲ್ಲಿ ಚಪ್ಪಾಳೆ ಬಡಿಸ್ಕೊಳ್ಬೇಕು. ನೆನಪಿಟ್ಟುಕೊಳ್ರಿ, ಯಾರ್ಯಾರು ನಮಗ್ ಚಿಟಿಕೆ ಹೊಡೆದು ಮಾತಾಡ್ಯಾರ, ಯಾರ್ಯಾರು ನಮಗ್ ಟೀಕೆ ಮಾಡ್ಯಾರ ಅವನೇ ಒಂದು ದಿವಸ ನಮಗೆ ಚಪ್ಪಾಳೆ ಹುಡಿಯುವ ಹಂತಕ್ಕೆ ನಮ್ಮ ಮನಸ್ಸು ಬರಬೇಕು. ಇವೆಲ್ಲ ಎವ್ರಿಡೇ ನಿಮ್ಮನ್ನು ನೆನಪಿಸಿಕೋಬೇಕು. ನೀನು ಓದುವಾಗ ನಿನ್ನ ಮೇಳೆಗೆ ಮನೆ ನೆನಪು ಬರಬೇಕು, ನಿನ್ನ ಹಂಚಿನ ಮನೆ ನೆನಪು ಬರಬೇಕು. ನೀನು ಹೋಗುವಾಗ ಮಳೆ ಬಂದಾಗ ಮಳೆ ಸೂರುತ್ತೋ ದೃಶ್ಯಗಳು ನಿನಗೆ ನೆನಪಾಗಬೇಕು. ನಿನ್ನ ತಂದೆ ಜಮೀನಲ್ಲಿ ಕೆಲಸ ಮಾಡುವ ದೃಶ್ಯಗಳು ನಿನಗೆ ನೆನಪಾಗಬೇಕು. ನಿನ್ನ ತಾಯಿ ಎಲ್ಲೋ ಕೆಲಸಕ್ಕೆ ಹೋಗುವಾಗ ಆ 100 ರೂಪಾಯಿ ತಂದು ಕೊಟ್ಟಂತ ದುಡ್ಡಿನಲ್ಲಿ ನೀನು ಓದ್ತಿರ್ತೀಯ, ಅದನ್ನೆಲ್ಲ ನೆನಪಿಸಿಕೊಂಡು ನೀನು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಓದಬೇಕು. ಯಾಕಂದ್ರೆ ಕುದಿಯುವ ನೀರಿನಲ್ಲಿ ಯಾವತ್ತೂ ಅದರ ಪ್ರತಿಬಿಂಬ ಕಾಣಲ್ಲ. ಹಂಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ಈ ಸಮಸ್ಯೆಗಳು ನೀವು ಎದುರಿಸ್ತಿರ್ತೀಯ. ಅದರೊಂದಿಗೆ ನಿನಗೆ ಬಹಳಷ್ಟು ಜನ ಟೀಕೆ ಮಾಡ್ತಿದ್ದಾರೆ, ನಿನ್ನ ಕೈಲಿ ಆಗದ್ದು ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಬರ್ತಾರೆ. ಅದನ್ನ ಮೀರಿಸಬೇಕು ಎಂದರೆ ನಿನ್ನ ಸಾಧನೆಯ ಕಡೆ ನಿನ್ನ ಗಮನ ಇರಬೇಕು, ನಿನ್ನ ಗುರಿಯ ಕಡೆ ಯಾವತ್ತೂ ಗಮನ ಇರಬೇಕು. ಗುರಿಯ ಮೇಲೆ ಗಮನ ಇದ್ದಿದ್ದೇ ಆದರೆ ಎಲ್ಲರ ಗಮನ ನಿನ್ನ ಮೇಲೆ ಇರ್ತಾ ಬರ್ತದೆ. ಯಾಕಂದ್ರೆ ಕೆಡುವ ಹಾಲಿನಲ್ಲಿ ಕೆಡಲಾರದ ತುಪ್ಪ ಜನಿಸುತ್ತೆ, ಕೆಡುವ ಚಂಚಲ ಮನಸ್ಸಿನಲ್ಲಿ ಕೆಡಲಾರದ ಶಕ್ತಿ ಅಡಗಿದೆ. ಅದನ್ನು ಎಬ್ಬಿಸು. ಜನರು ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ. ಇಂದಿನ ಸಮಯದಲ್ಲಿ ಪುಸ್ತಕದ ಮೇಲೆ ಸಂಪೂರ್ಣ ಸಮಯವನ್ನು ಖರ್ಚು ಮಾಡು. ಇವತ್ತೇನು ಸಮಯ ಅದಲ್ಲ ಆ ಸಮಯವನ್ನು ಸಂಪೂರ್ಣವಾಗಿ ಪುಸ್ತಕದ ಮೇಲೆ ಖರ್ಚು ಮಾಡು. ನಿಜವಾಗ್ಲೂ ಹೇಳ್ತಾ ಬರ್ತೀನಿ, ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರು ನಿನ್ನಗ ಟೀಕೆ ಮಾಡ್ಯಾರ ಒಂದ್ ದಿವಸ ಅವ್ರು ನಿನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿನ್ನ ಬಗ್ಗೆ ಅಧ್ಯಯನ ಮಾಡುವ ಹಂತಕ್ಕೆ ನಿನ್ನ ಹೆಸರು ಬರುತ್ತೆ. ಪುಸ್ತಕ ನಿನ್ನನ್ನು ಅಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ. ಯಾವಾಗ ನೀನು ಪುಸ್ತಕವನ್ನ ತಲೆ ತಗ್ಗಿಸಿ ನೋಡ್ತೀಯಾ ಅಷ್ಟೊಂದು ಎತ್ತರಕ್ಕೆ ಹೋಗ್ತೀಯಾ. ಯಾವಾಗ ನೀನು ಮೊಬೈಲ್ ಅನ್ನ ತಲೆ ತಗ್ಗಿಸಿ ನೋಡ್ತೀಯಾ ಅಷ್ಟೊಂದು ಆಳಕ್ಕೆ ಹೋಗ್ತೀಯಾ. ಅದಕ್ಕೆ ಹೇಳ್ತಾ ಬರ್ತೀನಿ, ನಿನ್ನ ಶ್ರಮ ಪಾತಾಳಕ್ಕೆ ಬಿದ್ದರೆ ನಿನ್ನ ಹೆಸರು ಆಕಾಶದ ಎತ್ತರಕ್ಕೆ ಹಾರ್ತದೆ. ಸ್ನೇಹಿತರೆ ನೆನಪಿಟ್ಕೊಳ್ರಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ. ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ರೆ ಕಮೆಂಟ್ ಮಾಡ್ರಿ. ನನಗೆ ಅನಿಸಿದ ವಿಚಾರಗಳನ್ನ ನಾನು ತಿಳಿಸ್ತಾ ಬರ್ತೀನಿ. ನಮ್ಮಂತ ವಿಚಾರವನ್ನ ಮತ್ತೊಮ್ಮೆ ಹೇಳ್ತಾ ಬರ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಜ್ಞಾನದೇಗುಲ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ರಾಜ್ಯದ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಉಚಿತ ತರಬೇತಿಯನ್ನ ಕೂಡ ಕೊಡಲಾಗ್ತಿದೆ. ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳು ನಮ್ಮ ತರಬೇತಿಗೆ ಸೇರಿಕೊಳ್ಳಲು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಬರ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರೆ. ಜೈ ಹಿಂದ್.